ಎಲ್ಲರಿಗೂ ನಮಸ್ಕಾರ. ರಾಯರ ಕಿಚನ್ಗೆ ಸ್ವಾಗತ. ಇವತ್ತು ನಾವು ತುಪ್ಪ ಮಾಡುವ ವಿಧಾನವನ್ನು ನೋಡ್ಕೊಂಡು ಬರೋಣ. ತುಂಬ ಈಸಿಯಾಗಿಯೇ ಮಾಡ್ಕೋಬಹುದು. ಇದು ಎಲ್ಲರಿಗೂ ಗೊತ್ತೇ ಇರುತ್ತೆ, ಆದರೆ ಕೆಲವೊಬ್ಬರಿಗೆ ಮರಳಾಗಿ ತುಪ್ಪ ಬರೋದಿಲ್ಲ ಅಂತಾರೆ. ಅಂಥವರು ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಬರುತ್ತೆ. ಇಲ್ಲಿ ನಾನು ಮೆಂತ್ಯ ಕಾಳನ್ನು ತಗೊಂಡಿದ್ದೀನಿ, ಕರಿಬೇವು, ಅರಿಶಿಣದ ಎಲೆ, ಬೆಳ್ಳುಳ್ಳಿ, ಲವಂಗ, ಕಾಳು ಮೆಣಸು, ಏಲಕ್ಕಿ, ವಿಳೆದೆಲೆಯನ್ನು ತಗೊಂಡಿದ್ದೀನಿ. ಇಲ್ಲಿ ನಾನು 1 kg ಆಗುವಷ್ಟು ಬೆಣ್ಣೆಯನ್ನು ತಗೊಂಡಿದ್ದೀನಿ. ನಾನಿಲ್ಲಿ ಬಳಸ್ಕೊಂಡಿರೋದು ನಂದಿನಿ ಬೆಣ್ಣೆಯನ್ನು. ಹಾಗೆಯೇ ಇಲ್ಲಿ ಸ್ವಲ್ಪ ಅರಿಶಿಣ ಬೇಕಾಗುತ್ತೆ, ಹಾಗೆಯೇ ಸ್ವಲ್ಪ ಉಪ್ಪು ಬೇಕಾಗುತ್ತೆ. ಈಗ ನಾವು ಮೊದಲಿಗೆ ಒಂದು ಕುಟ್ಟಾಣಿಯನ್ನು ತಗೊಂಡು ಕಾಳು ಮೆಣಸು, 2 ಏಲಕ್ಕಿ ಹಾಗೆಯೇ ಲವಂಗವನ್ನು ಕುಟ್ಕೊಳ್ಳೋಣ. ಸ್ವಲ್ಪ ತರಿಯಾಗಿ ಕುಟ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇಷ್ಟು ತರಿಯಾಗಿ ಕುಟ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ. ಇದನ್ನು ಒಂದು ಪ್ಲೇಟಿಗೆ ತಗೊಳ್ಳೋಣ. ನಂತರ ನಾನಿಲ್ಲಿ ಮೆಂತ್ಯ ಕಾಳನ್ನು ಹಾಕ್ಕೊಂಡು ಕುಟ್ಕೋತಾ ಇದ್ದೀನಿ. ಇದನ್ನು ಕೂಡ ತರಿಯಾಗಿಯೇ ಕುಟ್ಕೊಳ್ಳಿ. ನಂತರ ಇದನ್ನು ಕೂಡ ತಕ್ಕೊಂಡು ಅದಕ್ಕೇ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಜಜ್ಜಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇಷ್ಟು ಜಜ್ಜಿಕೊಂಡಿದ್ದೀನಿ. ಇಷ್ಟಾದರೆ ಸಾಕಾಗುತ್ತೆ. ಈಗ ನಾನಿಲ್ಲಿ ಒಂದು ಪಾತ್ರೆಗೆ ಬೆಣ್ಣೆಯನ್ನು ಹಾಕಿ ಕರಗಲಿಕ್ಕೆ ಇಟ್ಟಿದ್ದೀನಿ. ಆದಷ್ಟು ಮನೆ ಬೆಣ್ಣೆಗಳು ಸಿಕ್ಕರೆ ಒಳ್ಳೆಯದು, ಆದರೆ ಕೆಲವೊಬ್ಬರಿಗೆ ಅದು ಸಿಗೋದಿಲ್ಲ. ಸಿಗದೇ ಇರುವಾಗ ನಂದಿನಿ ಸ್ಟೋರ್ಸ್ಗಳಲ್ಲೆಲ್ಲ ಬೆಣ್ಣೆ ಸಿಗುತ್ತೆ. ನಾನು ಕೂಡ ಅದನ್ನೇ ಬಳಸ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ, ಈಗ ಬೆಣ್ಣೆ ಕರಗಿದೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋಣ. ಹಾಕಿ ಮತ್ತೆ ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ. ನೋಡಿ, ಮೇಲ್ಗಡೆ ಎಲ್ಲ ನೊರೆ ಬಂದಿದೆಯಲ್ಲ, ಇದು ಆದಷ್ಟು ಎಲ್ಲ ಕಮ್ಮಿ ಆಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ನೋಡಿ, ಇವಾಗ ಮತ್ತೆ ಸ್ವಲ್ಪ ನೊರೆ ಎಲ್ಲ ಕಮ್ಮಿ ಆಗಿದೆ. ಇನ್ನು ಸ್ವಲ್ಪ ಇದೆ ಅಲ್ವಾ, ಅದೆಲ್ಲ ಹೋಗಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೀವೀಗ ನೋಡ್ತಾ ಇರ್ಬೋದು, ನೊರೆ ಸುತ್ತ ಇಷ್ಟೊಂದು ಇತ್ತಾವಾಗಲೇ, ಈಗ ಕಾಣಿಸ್ತಾ ಇಲ್ಲ, ತುಂಬ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ನಾವು ವಿಳೆದೆಲೆ, ಕರಿಬೇವು, ಅರಿಶಿಣದ ಎಲೆ, ಬೆಳ್ಳುಳ್ಳಿ ಹಾಗೆಯೇ ಏಲಕ್ಕಿ, ಲವಂಗವನ್ನು ಕುಟ್ಟಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ನಂತರ ಮೆಂತ್ಯ ಕಾಳನ್ನು ಕುಟ್ಟಿಟ್ಕೊಂಡಿದ್ವಲ್ಲ ಆ ಪುಡಿಯನ್ನು ಕೂಡ ಹಾಕ್ಕೊಳ್ಳೋಣ. ನಂತರ ಇದಕ್ಕೆ ಸ್ವಲ್ಪ ಮೇಲೆ ಅರಿಶಿಣವನ್ನು ಹಾಕ್ಕೊಳ್ಳೋಣ. ನೋಡಿ, ಇಷ್ಟಾದರೆ ಸಾಕು. ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ತುಪ್ಪ ಆಗಿದೆ ಇಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ನೀವು ಕೈಯಿಂದ ಸ್ವಲ್ಪ ನೀರನ್ನು ಹಾಕ್ಕೊಂಡ್ರೆ ಅದು ಚಟ ಅಂತ ಸಿಡಿಯುತ್ತೆ. ಆಗ ತುಪ್ಪ ಆಗಿದೆ ಅಂತ. ಅದು ಗೊತ್ತಾಗಿಲ್ಲ ಅಂದರೆ ತಳ ಸ್ವಲ್ಪ ಕೆಂಪಾಗಿರುತ್ತೆ, ಹಾಗಾದರೆ ತುಪ್ಪ ರೆಡಿಯಾಗಿದೆ ಅಂತ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಇದನ್ನು ತಣ್ಣಗೆ ಮಾಡಿಕೊಂಡು ನಂತರ ನೀವು ಒಂದು ಬಾಕ್ಸ್ಗೆ ಇದನ್ನು ಶೋಧಿಸ್ಕೊಳ್ಳಿ. ನೋಡಿ, ನಾನೀಗ ತುಪ್ಪವನ್ನು ಶೋಧಿಸಿ ಇಟ್ಕೊಂಡಿದ್ದೀನಿ. ಈಗ ಇದು ರಾತ್ರಿ ಮಾಡಿದ್ರೆ ಬೆಳಗ್ಗೆವರೆಗೂ ಇಡಿ, ಅಥವಾ ಬೆಳಗ್ಗೆ ಮಾಡಿದ್ರೆ ರಾತ್ರಿವರೆಗೂ ಬಿಟ್ಟರೆ ಹೀಗೆ ಮರಳಾಗಿ ತುಪ್ಪ ತಯಾರಾಗುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಥ್ಯಾಂಕ್ ಯು.